ಅಲ್ಲ ಎಂದಿಗೂ ಆ ಕಡೆ ಹೋಗ್ರಿ, ಅಲ್ಲಿ ಆ ಕಡೆ ಹೋಗಿ, ಅದೇ ಆ ಕಡೆ ಹೋಗ್ರಿ. ಈ ಕಡೆ ಬನ್ನಿ, ಈ ಕಡೆ ಈಗ ಮೇಡಮ್ ಈ ಕಡೆ ಬನ್ನಿ. ಮೇಡಮ್ ಬರಲಿ. ಹಾಂ ಅದು ಕರೆಕ್ಟ್ ಟೈಮ್ ಇದ್ದೆ, ನಿಮ್ಮೆಲ್ಲ ರೆಡಿ ಇಲ್ಲ. 8:30 ಬರೋಕ್ಕೆ ಫೋನ್ ಆಗ್ತಾ ಇದೆ. ಜಾಗ ಮಿಸ್ಟೇಕ್. ಆಮೇಲೆ ಮನೆಗೆ ಹೋದ್ರೆ ಮನೇಲಿ 1,000 ಜನ ಇತ್ತು. ಜಾಗ ಕನ್ಫ್ಯೂಸ್ ಆಗೋಯ್ತು. ನನಗೆ ಗೊತ್ತಿತ್ತು ಯಾರು ಅಲ್ಲಿ ಕಟ್ಬಿಟ್ಟಿವಿ, ಅಲ್ಲಿ ಜಾಸ್ತಿ ಇರೋದಿಲ್ಲ. ಮುಂದೆ ಬನ್ನಿ ತಗೊಂಡು ಮುಡಿಕೊಳ್ಳಕ್ಕೆ ನಾವು ಹಾಕೋರು ಎಷ್ಟು ಜನ ನೋಡ್ತಾರೆ. ಏನೇನು ಒಂದಿನ ಬರ್ತೀನಿ, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡೋಣ. ಬೇಗ ಬರ್ತೀನಿ. ಅಲ್ಲಿ ಬನ್ನಿ ಹೋಗಿ. ಬಂದ್ರು ಬೇಡ ಬೇಡ ಬೇಡ, ನಾವು ಇಲ್ಲೇ ದೂರ ಅಣ್ಣನೇ ಬಿಡಲಿ. ಅಲ್ಲಿ ಕ್ಯಾಮ್ರಾ ತಗಿರಿ, ನೀವು ಅಲ್ಲಿ ತೆಗಿರಿ ಸಲ ಡೈರೆಕ್ಟ್ ಆಗಿ. ನಿಶಾಂತ್ ಅವ್ರು ರೀಲ್ಸ್ ಮಾಡೋದು ಮಾಡಿ ಮಗಳಾಗ್ತದೆ. ನಮ್ಮ ಬಾಸ್ಕೆಟ್ಬಾಲ್ ಸ್ಟೇಡಿಯಂ ಅದೊಂದು ಪೂಜೆ ಮಾಡಿದ್ರು ಇವತ್ತಿನ ಸರ್ 3 ಕೋಟಿ. ಇಟ್ಕೊಳ್ಳಿ ಒಂದು ಪೂಜಾರಪ್ಪರೇ. ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ, ಈ ಕಡೆ ಬನ್ನಿ ಹೇಳ್ಬಿಡಿ. ಈ ಕಡೆ ನೋಡಿ. ಇಲ್ಲಿ ಮಾಡಿ ಬನ್ನಿ ನೀವು. ಸೀನಿಯರ್ ಪ್ಲೇಯರ್ಸ್ ರವಿಯಣ್ಣ ಹೆಂಗ್ ಹೊಡಿತಾವ್ರ ಹಿಂದೆ ನೋಡಿ.
ನಾನು ಭೂಮಿ ಪೂಜೆ ಮಾಡಿ ನಾಳೆ ಪೂಜೆ ಮೇಡಮ್ ಕುಡಿ. ನಾನು ಇಲ್ಲಿವರೆಗೂ 1,000 ಮಾಡಿರ್ಬೇಕು ಮಾಡಿದ್ರೆ ಕಳ್ಸನೇ ಎತ್ಕೊಳ್ಳಿ ಅಲ್ಲ ಇನ್ನೂ 100 ಕೋಟಿ ರೆಡಿ. ಅರ್ಶಿನ ಕುಂಕುಮ ಎಲ್ಲ ಹಂಗೆ ಸುದ್ದಿ ಇಲ್ಲ ಪ್ಯಾಕೆಟ್ ಸಮೇತ ಪ್ಯಾಕೆಟ್ ಹಾಕ್ರಮ್ಮ. ಬನ್ನಿ ಅಣ್ಣ, ನಾನು ಇವತ್ತು ಅಮೆರಿಕ ವರ್ಷದ ವಾಲಿಬಾಲ್ ಕನಸಿದೆ. ನಾನು ಓಡಾಡಿ ಅಲ್ಲಲ್ಲ, ಮೂಲಕ ಸಾಧನೆ ಇಷ್ಟು ವರ್ಷ ಯಾರು ಮಾಡಿಲ್ಲ. ಸೋಮಣ್ಣ ಮಾತಾಡ್ತಾರೆ ಆಮೇಲೆ ನಾನು ಇಲ್ಲ ಸರ್, ಮಾತಾಡ್ತೀನಿ. ನಮ್ಮ ವಾಲಿಬಾಲ್ ಕ್ರೀಡಾಂಗಣ ಸರಿಮೆ ಸ್ಟೇಡಿಯಮಲ್ಲಿ ಯಾವುದೇ ಆದಂಥ ಸೂಕ್ತವಾದಂಥ ಗ್ರೌಂಡ್ ಇರಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಮ್ಮ MLA ಗಣಿಗ ಯುವ ನಾಯಕರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕ್ರೀಡಾಂಗಣ ನಿರ್ಮಿಸ್ತಾರೆ. ಅವರಿಗೆ ಇವತ್ತಿನ ದಿನ ನಾನು ಅಭಿನಂದಿಸ್ತಾ ಇದ್ದೀನಿ. ಮಂಡ್ಯ ನಗರದಲ್ಲಿ ವಾಲಿಬಾಲ್ ಒಂದು ಹೊಸ ಕ್ರೀಡಾಂಗಣವನ್ನು 60 ಲಕ್ಷ ರೂಪಾಯಿಯಲ್ಲಿ ಬಿಡುಗಡೆ ಮಾಡಿ ಟೆಂಡರ್ ಆಗಿ ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಇನ್ನು 3 ತಿಂಗಳಲ್ಲಿ ಇದು ಆಟಗಾರರಿಗೆ ಆಡೋದಕ್ಕೆ ಸಿದ್ಧ ಆಗ್ತದೆ. ಅದರ ಪ್ರಯುಕ್ತ ಒಂದು ಒಳ್ಳೆ ವಾಲಿಬಾಲ್ ಟೂರ್ನಮೆಂಟನ್ನು ಕೂಡ ಆಯೋಜನೆ ಮಾಡ್ತೀವಿ ಈ ಕ್ರೀಡಾಂಗಣದ ಉದ್ಘಾಟನೆಯ ವಿಚಾರವಾಗಿ. ಅದರ ಜೊತೆಗೆ 3.5 ಕೋಟಿ ರೂಪಾಯಿಯನ್ನು ಒಂದು ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣಕ್ಕೆ ನಾನು 10ನೇ ತಾರೀಕು 12 ನಮ್ಮ ಮಂತ್ರಿಗಳ ಟೈಮ್ ಕೇಳಿದ್ದೀವಿ. ಅದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ಬ್ಯಾಸ್ಕೆಟ್ಬಾಲ್ ಮತ್ತು ಇನ್ನು ಇತರ ಕ್ರೀಡೆಗಳನ್ನು ಅದರಲ್ಲಿ ಆಡ್ಬೋದು. ಅದರ ಜೊತೆಗೆ ಫೆಡ್ಲೈಟ್ ಹಾಕೋದಕ್ಕೆ ಸರ್ಕಾರಕ್ಕೆ 3 ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಅದು ಕೂಡ ರೆಡಿ ಆಗ್ತಾ ಇದೆ. ಅದು ಬಂದಿದ ತಕ್ಷಣ ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ ಫೆಡ್ಲೈಟನ್ನು ಹಾಕ್ತೀವಿ. ಮತ್ತು ನಮ್ಮ ವಿವಿ ಒಳಗಡೆ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿಂತೋಗಿತ್ತು ಭಾಳ ವರ್ಷದಿಂದ. ಅದಕ್ಕೆ 2 ಕೋಟಿ ಬಿಡುಗಡೆ ಮಾಡಿ ಕೆಲಸ ನಡೀತಾ ಇದೆ ಆಲ್ರೆಡಿ. ಅದು ಕೂಡ ಇನ್ನೊಂದು 4 ತಿಂಗಳಲ್ಲಿ ಕ್ರೀಡಾಪಟುಗಳಿಗೆ ಇಂಡೋರ್ ಸ್ಟೇಡಿಯಂ ರೆಡಿ ಆಗುತ್ತೆ. ಮಂಡ್ಯ ನಗರದಲ್ಲಿ 10 ಕೋಟಿ ರೂಪಾಯಿಯನ್ನು ಇಲ್ಲಿವರೆಗೂ ವಿವಿಧ ಕ್ರೀಡೆಗಳಿಗೆ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮಾಡೋದಕ್ಕೆ ಬಿಡುಗಡೆ ಮಾಡಿರೋದಕ್ಕೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಯುವಕರಿಗೆ ಕ್ರೀಡೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ನಾವೇನು ಕೂಡ ಸಾಧನೆ ಮಾಡೋದಕ್ಕಾಗಲ್ಲ. ಅದರಿಂದ ಇದಿಷ್ಟು ಮಾಡ್ತಾಯಿದ್ದೀವಿ. ಇನ್ನೊಂದು ಖೇಲೋ ಇಂಡಿಯಾಗೆ ಜಾಗ ಕೊಟ್ಟಿದ್ದೀವಿ ಇಲ್ಲಿ ಕಲ್ಲಳ್ಳಿಯಲ್ಲಿ. ನೋಡೋಣ, ಅದು ಕೇಂದ್ರ ಮಂತ್ರಿಗಳು ಮಾಡ್ತೀವಿ ಅಂತೇಳಿ ಈಸ್ಕೊಂಡು 1 ವರ್ಷ ಆಗಿದೆ. ಅವ್ರು ಮಾಡಿಲ್ಲ ಅಂದರೆ ಅದಕ್ಕೆ ನಾನೇ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ಹತ್ರ ಏನು ಹಣದ ಕೊರತೆ ಇಲ್ಲ. ಅವರು ಈಗ ಜಾಗ ಕೊಟ್ಟು ಮಾಡಿಲ್ಲ ವಾಪಸ್ ಇಸ್ಕೊಂಡ್ಬಿಟ್ರು ಅನ್ನಬಾರ್ದು ಅನ್ನೋ ಕಾರಣಕ್ಕೆ 1 ವರ್ಷ ತಡೆದಿದ್ದೀನಿ ಖೇಲೋ ಇಂಡಿಯಾಗೆ ಜಾಗ ಕೊಟ್ಟು. ಅವರು ಇನ್ನೊಂದು 2 ತಿಂಗಳಲ್ಲಿ ಏನೋ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾನು ಸರ್ಕಾರದಿಂದ ದುಡ್ಡು ಹಾಕಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸರ್, ಈ ಜಾಗದ ಗೊಂದಲದ ಬಗ್ಗೆ ಮೊದಲನೇದಾಗಿ ಶಾಸಕರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕ್ರೀಡಾಪಟುಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡಾ ಅಂಕಣಗಳನ್ನು ರೆಡಿ ಮಾಡೋಕ್ಕೆ ಇಷ್ಟೊಂದು ಮುತುವರ್ಜಿ ವಹಿಸಿದ್ದಾರೆ. ಮತ್ತು ಶಾಸಕರಲ್ಲಿ ಒಂದು 2 ಮನವಿ. ಸೊ ಇಷ್ಟೊಂದು ಒಳ್ಳೆಯ ಗ್ರೌಂಡ್ ಇದೆ ಇಲ್ಲಿ. ಈ ಒಂದು ಕ್ರೀಡಾ ಸಂಕೀರ್ಣದಲ್ಲಿ ಏನು ಕ್ರೀಡಾ ಚಟುವಟಿಕೆಗಳಿಗಿದೆ ಆ ಚಟುವಟಿಕೆಗಳಿಗೆ ಮಾತ್ರನೇ ಅವಕಾಶ ಮಾಡಿಕೊಡಿ. ಮತ್ತು ಮುಂದಿನ ದಿನಗಳಲ್ಲಿ ಇವಾಗ 60 ಲಕ್ಷ ಏನು ನೀವು ಈಗ ದೊಡ್ಡ ಮಟ್ಟದಲ್ಲಿ ಇಲ್ಲೊಂದು ಗ್ರೌಂಡ್ ಮಾಡಿಸ್ಕೊಡ್ತಾ ಇದ್ದೀರಾ. ಸೊ ಇದು ವಾಲಿಬಾಲ್ ಕ್ರೀಡೆ ಆ್ಯಕ್ಚುಲಿ ಒಳಾಂಗಣ ಕ್ರೀಡೆ ಇದೆ. ಆ್ಯಕ್ಚುಲಿ ವಾಲಿಬಾಲ್ ನಮ್ಮ ಇಂಡೋರ್ ಕ್ರೀಡೆ ಇದು. ಸೊ ನಮಗೆ ಇಂಡೋರ್ಗಳೇ ತುಂಬ ಕಡಿಮೆ ಆಗಿಬಿಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡಾಂಗಣ ಆದರೆ ಒಳಾಂಗಣ ಕ್ರೀಡಾಂಗಣ ಆದರೆ ಒಂದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಗಳು ಮಾಡೋಕ್ಕೆ ಭಾಳ ಅವಕಾಶ ಆಗುತ್ತೆ ಅಂತ ಒಂದು ಮನವಿ. ಓಕೆ, ಇದೇನು ಮಾತಾಡ್ಬಿಟ್ಟು ಹೋಗ್ತಾರೆ. ಥ್ಯಾಂಕ್ ಯು. ಇನ್ನೊಂದು ಏನಂದ್ರೆ ಸರ್, ಮೇಡಮ್ ಇದೇ ಬರಬೇಕು. ತಗೊಳ್ರಿ ಈಗ ಪ್ರಕಾಶ್ ಡಿಕೆ ಈ ಕಡೆ ತಿರ್ಕೋ ಡಿಕೆ.
ದೊಡ್ಡದೇ ಯಾರ ಹಾಕ್ರಿ ತಿನ್ಸು ಇದಕ್ಕೆ ಬೇಡ ಇದಕ್ಕೆ ಬೇಡ ಯಾರು ಹಿಂದೆ ಎಲ್ಲ ಬನ್ನಿ